ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ನೋಡಿ, ನೋಟಿಫಿಕೇಶನ್ ವಿಷಯವಾಗಿ ಮತ್ತು ಪ್ರಬಲವಾಗಿ ಒಂದು ಹೋರಾಟವನ್ನು ಮಾಡೋ ವಿಚಾರವಾಗಿ ತುಂಬ ಕೇಳ್ತಾ ಇದ್ದೀರಾ. ಅದರ ಜೊತೆ ಒಂದು ವಿಶೇಷವಾದ ಮಾಹಿತಿ ಕೂಡ ನಿಮಗೆ ತಿಳಿಸ್ಬೇಕಿದೆ. ನೋಡಿ, ಈಗ ಎಲ್ಲರೂ ಕೂಡ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಸೇರಿ. ಅದು ಪಾಸಿಬಲ್ ಇದೆ, ಸೊ ಮಾಡೋಣ, ಅದಾಗುತ್ತೆ. ಆ್ಯಂಡ್ ಅದರ ಜೊತೆ ಈಗ ಪ್ರಬಲವಾದ ಒಂದು ಹೋರಾಟ ಆದರೂ ಕೂಡ ಸರ್ಕಾರ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಮಾಡುತ್ತಾ ಅನ್ನುವಂಥದ್ದು ಪ್ರಶ್ನೆ. ನೋಡಿ, ಈಗ 56,000 ಹುದ್ದೆಗಳದ್ದು ಏನು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು, ಅದು ಸರ್ಕಾರ ಕೊಟ್ಟಂತ ಸುಳ್ಳು ಭರವಸೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಅದರ ಜೊತೆ 50% ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅನ್ನೋದು ಕೂಡ ಪಾಸಿಬಲ್ ಇಲ್ಲ. ಸೊ ಹಂಗಾದ್ರೆ ಈಗ ನೆಕ್ಸ್ಟ್ ಏನು ಅಂತಂದ್ರೆ, ನೋಡಿ, ಒಂದು ದೊಡ್ಡ ಮಟ್ಟದ ಹೋರಾಟ ಆಗಿ ಇನ್ ಕೇಸ್ ನೇಮಕಾತಿಗೆ ನಾವು ಮಾಡ್ತೀವಿ ಅಂದ್ರೂ ಕೂಡ ಸದ್ಯಕ್ಕೆ ಸರ್ಕಾರದ ಮುಂದೆ 3 ಪ್ರಮುಖ ಸವಾಲುಗಳಿವೆ. ಸೊ ಅವುಗಳನ್ನ ಫೇಸ್ ಮಾಡಿ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಮೊದಲನೇದು ನೋಡಿ, ಈಗ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಅಲೆಮಾರಿ ಸಮುದಾಯದವರಿಗೆ ಏನು ನಾವು 1% ಕೊಡ್ತೀವಿ ಅನ್ನೋ ಆಯೋಗದ ವರದಿಯಲ್ಲಿತ್ತು. ಸೊ ಆ ಮಾತು ತಪ್ಪಿರೋದ್ರಿಂದ ಅವರು ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಅದು ಇನ್ನೂ ತೆಗೆದುಕೊಂಡಿಲ್ಲ. ಅಲ್ಲಿ ಇನ್ನೂ ಸ್ಟೇ ಇದೆ, ರೆಕ್ರೂಟ್ಮೆಂಟ್ ಮಾಡಬಾರ್ದು ಅನ್ನೋದು ಸ್ಟೇ ಇದೆ, ಅವರು ಸಮಸ್ಯೆ ಬಗೆಹರಿಯವರು. ಆ್ಯಂಡ್ ಇನ್ನೊಂದು 50% ಮೇಲೆ ನೇಮಕಾತಿ ಮಾಡೋ ಪಾಸಿಬಿಲಿಟಿ ಇಲ್ಲ ಅಂದಮೇಲೆ 56 ಮೇಲೆ ಮಾಡ್ತೀವಿ ಅಂದರೆ ಕೋರ್ಟಲ್ಲೂ ಕೂಡ ಅದಕ್ಕೂ ಸ್ಟೇ ಇದೆ. ಇನ್ನೂ ಅದನ್ನು ಇವರು ಅವಕಾಶ ಪಡ್ಕೊಂಡಿಲ್ಲ ಕೋರ್ಟಿಂದ. ಮೊನ್ನೆ ಮತ್ತೆ ಅಟೆಂಡ್ ಆಗಿಲ್ಲ ಕೋರ್ಟ್ಗೆ. ಅಗೇನ್ ಇವರು ಡೇಟ್ ಪೋಸ್ಟ್ಪೋನ್ ಆಗ್ತಾ ಇದೆ ಕೇಸ್ದು. ಸೊ ಅದೊಂದು ಕಡೆ. ಇನ್ನೊಂದು, ಸರ್ಕಾರ ಈಗ ಮೊನ್ನೆ ಬಜೆಟಲ್ಲಿ ಒಂದಿಷ್ಟು ಅನುದಾನವನ್ನು ಇಡ್ತೀವಿ ಆ್ಯಂಡ್ ಕೆಲವೊಂದಿಷ್ಟು ಇನ್ನೂ ಅಪ್ರೂವ್ ಆಗಿಲ್ಲ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂದರೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿಲ್ಲ. ಅದನ್ನೂ ಕೂಡ ಅನುಮತಿ ಕೊಡಿಸ್ತೀವಿ ಅನ್ನುವಂಥದ್ದು ಇತ್ತು. ಬಟ್ ಸದ್ಯಕ್ಕೆ ಸರ್ಕಾರ ಇರೋ ಸ್ಥಿತಿಯಲ್ಲಿ ನೇಮಕಾತಿ ಮಾಡಿದರೂ ಕೂಡ ಅವುಗಳಿಗೆ ಹಣವನ್ನು ಹೊಂದಿಸುವಂಥ ಸ್ಥಿತಿಗತಿಯಲ್ಲಿಲ್ಲ. ಆರ್ಥಿಕವಾಗಿ ಈ ರೀತಿ ಸ್ಥಿತಿ ಇದೆ. ಸೊ ಈ 3 ಸವಾಲುಗಳ ಜೊತೆ ಈಗ ಒಳ ಮೀಸಲಾತಿಯಲ್ಲಿ ಬಲಗೈ ಮತ್ತು ಎಡಗೈ ಸಮುದಾಯ ಏನು ಮಾಡ್ತಾ ಇದೆ, ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದೆ, ಅದನ್ನು ಕೂಡ ಇವರು ಬಗೆಹರಿಸಬೇಕು. ಇಲ್ಲ ಅಂದರೆ ನೋಡಿ, ಅದು ಒಂದು ಪಾಸಿಬಿಲಿಟೀಸ್ ಇದೆ. ನಾಳೆ 2ರಲ್ಲಿ ಯಾವುದೇ ಸಮುದಾಯಕ್ಕೆ ಕೂಡ ಇವರು ಸರಿಯಾಗಿ ನ್ಯಾಯ ಕೊಟ್ಟಿಲ್ಲ ಅಂದರೆ ಅವರು ಒಬ್ಬರಲ್ಲ ಒಬ್ರು ಕೋರ್ಟ್ಗೆ ಹೋಗ್ತಾರೆ. ಇದು ಪಾಸಿಬಿಲಿಟೀಸ್ ಕೂಡ ಇದೆ. ಸೊ ಅದಕ್ಕೆ ಈ ಎಲ್ಲ ಸವಾಲುಗಳನ್ನು ಬಗೆಹರಿಸಿ ಇವರು ನೋಟಿಫಿಕೇಶನ್ ಮಾಡಬೇಕಾಗಿರೋದ್ರಿಂದ ಸರ್ಕಾರ ಇದನ್ನು ಸುಮ್ಮನೆ ಟೈಮ್ ಪಾಸ್ ಆಗಿ ಪರಿಗಣಿಸ್ತಾ ಇದೆ ಹೊರತು ಸೀರಿಯಸ್ ಇಶ್ಯೂ ಆಗಿ ತೆಗೆದುಕೊಳ್ತಿಲ್ಲ. ಕಾರಣ, ಕೋರ್ಟಲ್ಲಿ ಡೇಟ್ ಬಂದರೂ ಕೂಡ ಅಟೆಂಡ್ ಆಗಲ್ಲ. ಅಡ್ವೊಕೇಟ್ ಜನರಲ್ ಅವರು ಆಬ್ಸೆಂಟ್ ಆಗ್ತಾರೆ. ಸೊ ಇದನ್ನು ನೋಡಿದ್ರೆ ಏನು ಅನ್ಸುತ್ತೆ ಅಂತಂದರೆ, ಇವರು ಉದ್ದೇಶ ಪೂರ್ವಕವಾಗಿಯೇ ಮಾಡ್ತಾ ಇರುವಂಥದ್ದು ಅಂತ. ನೋಡಿ, ಇನ್ನೂ ಹಲವಾರು ಇಲಾಖೆಗಳಿಗೆ ಸರಿಯಾಗಿ ಈಗ ರೋಸ್ಟರ್ ರೆಡಿ ಮಾಡೋದಕ್ಕೆ ಇನ್ನೂ ಕೂಡ ಯಾವ ಒಂದು ಮಾಹಿತಿ ಕೂಡ ಹೋಗಿಲ್ಲ. ಕಾರಣ, ಇನ್ನೂ ಗೊಂದಲದಲ್ಲೇ ಇದ್ದಾರೆ ಅವರು. ಸ್ಪಷ್ಟವಾದಂಥ ನಿರ್ಧಾರ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಈಗ ಏನೇ ಮಾಡಿದ್ರು ಕೂಡ ನಾವು ಹೋರಾಟದ ಜೊತೆ ಬೇರೆ ಎಲ್ಲ ದಾರಿಯನ್ನು ಹಿಡಿದ್ರು ಕೂಡ ಸರ್ಕಾರ ಭರವಸೆಯನ್ನು ಕೊಟ್ಟು ಕಳಿಸಿದ್ದು. ಈ ಹಿಂದೆ ನಾವು ಮಾಡ್ತೀವಿ 30 days ಅನ್ನೋಂಥದ್ದು ಅದು ಸುಳ್ಳು ಭರವಸೆ. ಈಗ ಇಡೀ ಸ್ಟೇಟ್ಗೆ ಗೊತ್ತಾಗಿದೆ ಬಿಡಿಯೋದು. ಈ ರೀತಿ ಇದೆ ವಿಷಯ. ಆ್ಯಂಡ್ ಇನ್ನೊಂದು, ಈಗ ಎಲ್ಲರ ಒಗ್ಗಟ್ಟು ಕೂಡ ಇಂಪಾರ್ಟೆಂಟ್. ಅದನ್ನು ನಾವು ಮಾಡಲೇಬೇಕು, ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಅದು ನಮಗೆ ಬೇಕಿರುವಂಥದ್ದು. ಯಾಕೆ ಅಂತಂದರೆ, ಎಷ್ಟು ದಿನ ಅಂತ ಕಾಯ್ತಾರೆ ಹೇಳಿ? ಈಗಾಗಲೇ 2.5 ವರ್ಷ ಅಥವಾ 3 ವರ್ಷ ಆಗಕ್ಕೆ ಬಂತು. ಕೆಲವು ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂದರೆ ದಿನೇ ದಿನೇ ಅದರ ಸಂಖ್ಯೆ ಏರ್ತಾನೆ ಇದೆ. ಸೊ ಅದಕ್ಕೆ ನೋಡಿ, ಇರುವಂಥ ಮಾಹಿತಿ ಇಷ್ಟು ಏನಂತಂದರೆ, ಈ 3 ಸವಾಲುಗಳನ್ನು ಸರ್ಕಾರ ಸರಿಯಾಗಿ ಕ್ಲಿಯರ್ ಮಾಡ್ಕೊಂಡಿದ್ದೆ ಆದರೆ ನೇಮಕಾತಿಗೆ ಯಾವ ಸಮಸ್ಯೆ ಇಲ್ಲ. ಕೆಲವರು ಇಂಪ್ಲೀಡ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ಈ 56ಅಲ್ಲಿ. ಸೊ ಅದು ಮಹೇಂದ್ರ ಕುಮಾರ್ ಮಿತ್ರ ಅವ್ರ ಕೇಸ್. ಅದೇನೋ ಮತ್ತೆ 17ನೇ ತಾರೀಕು, ಈಗ ಇದೇ ತಿಂಗಳು 17ಕ್ಕೆ ಹಿಯರಿಂಗ್ ಡೇಟ್ ಕೊಟ್ಟಿದ್ದಾರೆ. ಅದು ಕೂಡ ನಾನು ಇನ್ನೂ ನಿಮಗೆ ಕ್ಲಾರಿಟಿಯಾಗಿ ತಿಳಿಸ್ತೀನಿ ಏನೇನಾಗುತ್ತೆ ಅಂತ. ಸೊ ಅದರ ಜೊತೆ ಇಷ್ಟು ಇರುವಂಥ ಮಾಹಿತಿ. ಇದರಲ್ಲಿ ಸರ್ಕಾರ ನ್ಯಾಯ ಕೊಡಿಸ್ಬೇಕಾಗಿರುವಂಥದ್ದು ಆ ಒಳ ಮೀಸಲಾತಿ ವಿಷಯದಲ್ಲಿ ಅದು ಸ್ಪಷ್ಟ ಇತ್ತು. ಬಟ್ ಅವರು ಅದರಲ್ಲಿ ಎಲ್ಲೋ ಎಡವಿರುವಂಥ ಒಂದು ಕಾರಣಗಳಿಂದಾಗಿ ಅದು ಈ ಸ್ಥಿತಿಗತಿಗೆ ಬಂದು ತಲುಪಿದೆ. ಆ್ಯಂಡ್ ಇನ್ನೊಂದು, ಈಗ ಜಿಲ್ಲಾವಾರು ಹೋರಾಟಗಳು ಕೂಡ ನಡೀತಾ ಇದ್ದಾವೆ. ಬೇರೆ ಬೇರೆ ಜಿಲ್ಲೆಗಳೆಲ್ಲ ಮಾಡ್ತಾ ಇದ್ದಾನೆ. ಸೊ ಅದು ಕೂಡ ಒಂದು ರೀತಿ ಎಫೆಕ್ಟ್ ಆಗುತ್ತೆ ಸರ್ಕಾರಕ್ಕೆ. ಸಮಸ್ಯೆ ಇಲ್ಲ. ಒಟ್ಟಾರೆ ಇರುವಂಥದ್ದು ಇಷ್ಟು. ತುಂಬ ಜನ ಪ್ರತಿದಿನ ಕೂಡ ಸಫರ್ ಆಗ್ತಾ ಇದ್ದಾರೆ, ಪ್ರತಿದಿನ ಕೂಡ ಸಮಸ್ಯೆ ಹೇಳ್ತಾ ಇದ್ದಾರೆ. ನಾನು ಕೂಡ ಪ್ರತಿನಿತ್ಯ ಕೂಡ ಹಲವಾರು ಮೆಸೇಜ್ಗಳನ್ನ ನೋಡ್ತೀನಿ, ಕಾಲ್ ಮಾಡ್ತೀರಾ. ಸೊ ದಯವಿಟ್ಟು ಕೆಲವರಿಗೆ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಿರಲ್ಲ, ಅನ್ಯತಾ ಭಾವಿಸ್ಬೇಡಿ. ಫ್ರೀ ಇದ್ದಾಗ ಖಂಡಿತ ಕಾಲ್ ಬ್ಯಾಕ್ ಮಾಡಿರ್ತೀನಿ. ಕೆಲವರು ಪಾಪ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಡ್ತೀರಾ, ಅಲ್ಲೇನು ತಪ್ಪಿಲ್ಲ. ನಿಮ್ಮ ಕೈಲಾದಷ್ಟು ಏನು ಮಾಹಿತಿ ಆಗುತ್ತೋ ಅದನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಸೊ ಕಳೆದ 2-3 ದಿನಗಳಿಂದ ತುಂಬ ಮೆಂಟಲಿ ಡಿಸ್ಟರ್ಬ್ ಆಗಿರೋದ್ರಿಂದ ಕೆಲವು ವಿಷಯಗಳ ಬಗ್ಗೆ ನಾನು ಸ್ಪಷ್ಟವಾಗಿ ಮಾಹಿತಿ ತಿಳಿಸೋಕೆ ಆಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿರ್ಬೋದು ಅಂದ್ಕೊಳ್ತೀನಿ. ಕಳೆದ ಒಂದು ವಾರದಿಂದ ಸ್ವಲ್ಪ ಈ ವಿಷಯಗಳೆಲ್ಲ ಚರ್ಚೆ ಆಗ್ತಾ ಇದೆ. ಅದು ಇದು ನನಗೂ ಕೂಡ ಮಾನಸಿಕವಾಗಿ ತುಂಬ
ಖಿನ್ನತೆ ಆಗಿದೆ ಈ ವಿಷಯದಲ್ಲಿ. ಯಾಕೆ ಅಂತಂದರೆ ಪಾಪ ನಮ್ಮನ್ನು ನಂಬಿದಂಥವ್ರು, ನಮಗೇನೋ ಒಂದು ಭರವಸೆನ ಇಟ್ಕೊಂಡಂಥವ್ರಿಗೆ ನಾವು ನ್ಯಾಯ ಆಗ್ತಾ ಇಲ್ಲ ಅಂದಾಗ ತುಂಬ ಕಷ್ಟ ಆಗುತ್ತೆ. ನಮ್ಮ ಕೈಲಿದ್ದರೆ ಬಿಡಿ ನಾವು ಏನಾದರೂ ಮಾಡ್ಬೋದು, ಸರ್ಕಾರದ ಕೈಲಿದೆ, ಅದಕ್ಕೆ ಪ್ರೆಷರ್ ಹಾಕ್ಸುವಂಥ ಕೆಲಸ ಕೂಡ ನಾವು ಮಾಡಬೇಕಿಲ್ಲ ಅಂತಲ್ಲ. ಬಟ್ ಆದರೂ ಇಂತಹ ಬಂಡ ಸರ್ಕಾರವನ್ನು ನಾನಂತೂ ನನ್ನ ಲೈಫ್ ಹಿಸ್ಟ್ರಿಯೇ ನೋಡಿರಲಿಲ್ಲ. ಇಷ್ಟು ಹೋರಾಟಗಳನ್ನು ಫೇಸ್ ಮಾಡಿದ್ರು ಕೂಡ ಧೈರ್ಯವಾಗಿ ಕೂತ್ಕೊಂಡಿದ್ದಾರೆ ಅಂದ್ರೆ ಅದು ಯಾವ ಧೈರ್ಯದ ಮೇಲೆ? ಇಷ್ಟು ಜನ ದಿನನಿತ್ಯ ಬೈತಾರೆ, ಎಷ್ಟು ಜನ ಅವ್ರಿಗೆ ಟೀಕೆ ಮಾಡ್ತಾರೆ, ಅವೆಲ್ಲ ಕೇಳಲ್ಲ ಅಂತಂದ್ರೆ ಯಾವ ಲೆವೆಲ್ಗೆ ರೆಡಿಯಾಗಿ ಕುಂತಿದ್ದಾರೆ ಅಂತ ಅವರೆಲ್ಲ. ಉಪಚುನಾವಣೆ ಆದಮೇಲೆ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಈ ರಿಸರ್ವೇಷನ್ ಇಶ್ಯೂನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಒಳ ಮೀಸಲಾತಿದೆಲ್ಲ. ಬಟ್ ನೋಡೋಣ ಅದೇನು ಮಾಡ್ತಾರೆ ಅಂತ. ಸದ್ಯಕ್ಕಂತೂ ರಾಜ್ಯದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನ ಆಸ್ಪಿರೆಂಟ್ಸ್ಗಳ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ನಿಜಕ್ಕೂ ಹೇಳುತ್ತಿರೋದು, ಪ್ರತಿಯೊಬ್ಬರು ಕೂಡ ಒಂದೊಂದು ವಿಭಿನ್ನ ರೀತಿಯಲ್ಲಿ ಯಾತನೆಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ನೋಡಿ, ಪ್ರತಿಯೊಬ್ಬರ ಮನೆಯ ಪರಿಸ್ಥಿತಿಗಳು, ಮನಸ್ಸಿನ ಪರಿಸ್ಥಿತಿಗಳು ಎಲ್ಲ ಒಂದೇ ಇರಲ್ಲ. ತಂದೆ ತಾಯಿಗಳ ಕಷ್ಟವನ್ನು ನೋಡಿ ಕೆಲವು ಮಕ್ಕಳು ಬೆಳೆದಿರ್ತಾರೆ. ಕೆಲವರಿಗೆ ಫಿನಾನ್ಷಿಯಲಿ ತುಂಬ ಚೆನ್ನಾಗಿದ್ದರೆ ಏನೋ ಮಾಡಿಕೊಂಡು ಅಟ್ಲೀಸ್ಟ್ ಪ್ಲಾನ್ ಬಿ ರೂಪಿಸ್ಕೊಳ್ಬೋದು, ಒಂದು ಕೆಲಸ ಮಾಡ್ಬೋದು, ಏನೋ ಒಂದು ಮಾಡ್ಬೋದು. ಬಟ್ ತಂದೆ ತಾಯಿಗಳ ನೋವು, ಒಂದು ಗುರಿ, ಕನಸು, ಇಂಥದ್ದು ಆಗಬೇಕು ನನ್ನ ಮಗ ಅಂತ ಕಂಡಿರೋ ಕನಸಿಗೆ ನಾವೇನೂ ಜಸ್ಟಿಫೈ ಮಾಡೋಕ್ಕೆ, ಅಂದರೆ ಅದಕ್ಕೆ ಸಾರ್ಥಕತೆಯನ್ನು ಕೊಡೋಕೆ ಆಗ್ತಾ ಇಲ್ಲ ಅನ್ನೋಂಥ ನೋವು ತುಂಬ ಜನ ಮಕ್ಕಳ ಮನಸ್ಸಲ್ಲಿ ಕೊರಗ್ತಾ ಇರುತ್ತೆ. ಆ್ಯಂಡ್ ಅದರಲ್ಲೂ ಹೆಣ್ಣು ಮಕ್ಕಳ ಪರಿಸ್ಥಿತಿ ತುಂಬ ಕಷ್ಟ ಇದೆ. ಹೇಳಬೇಕು ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 21-22 ವರ್ಷಕ್ಕೆ ಮದುವೆ ಮಾಡಿಲ್ಲ ಅಂತಂದರೆ ಹೆಣ್ಣು ಮಕ್ಕಳನ್ನು ಅವ್ರನ್ನ ಹೆತ್ತಂಥ ಪೋಷಕರನ್ನ ಜನ ನೋಡುವ ರೀತಿಯೇ ಬೇರೆ. ಮಕ್ಕಳನ್ನು ಓದೋದಕ್ಕೆ ಕಳಿಸಿದಿರೋ ಅಥವಾ ಬೇರೇನೋ ಅನ್ನೋ ಕೆಲವು ಮಾತುಗಳನ್ನೆಲ್ಲ ಆಡ್ತಾರೆ. ಅಂಥದ್ರಲ್ಲಿ 25-26 ವರ್ಷ ಆದರೂ ಲೈಬ್ರರಿ ಕೂತ್ಕೊಂಡು ಹೆಣ್ಮಕ್ಳು ಓದ್ತಾ ಇದ್ದಾರೆ ಅಂದರೆ ಅದು ಅವರಿಗೆ ಏನೋ ಟೈಮ್ ಪಾಸ್ ಅಲ್ಲ, ಅವರ ಜೀವನಕ್ಕೆ ಅಟ್ಲೀಸ್ಟ್ ನಾವು ಸ್ವಾವಲಂಬಿಯಾಗಿ ಬದುಕಬೇಕು, ಮುಂದೆ ಬದುಕು ಹಿಂಗೆ ಇರಲ್ಲ. ತಮ್ಮ ತಂದೆ ತಾಯಿ ಒಂದು ಕನ್ಸ್ಕೊಂಡಿದ್ದಾರೆ. ಎಷ್ಟೋ ಜನ ಗಂಡ್ಮಕ್ಳು ಇರಲ್ಲ ಮನೇಲಿ, ಹೆಣ್ಮಕ್ಳೇ ಆಧಾರ ಆಗಿರ್ತಾರೆ. ಅಂಥವ್ರು ನಾವೇನೋ ಮಾಡ್ಬೇಕಂತ ಕನ್ಸ್ಕೊಂಡಿರ್ತಾರೆ. ಸ್ವಂತ ಎಲ್ಲ ಒಂದು ಬಡ ಪ್ರಾಮಾಣಿಕ ಮಕ್ಕಳ ಕನಸಿಗೆ ಕೊಳ್ಳಿ ಇಡ್ತಾ ಇದೆಯಲ್ಲ ಈ ಸರ್ಕಾರ. ಈ ಕಡೆ ವಯೋಮಿತಿ ಕೂಡ ಮುಗ್ದೋಗ್ತಾ ಇದೆ. ಈಗ 5 ವರ್ಷ ಕೊಡೋದಲ್ಲ, 10 ವರ್ಷ ಕೊಟ್ಟರು ಉಪಯೋಗಕ್ಕೆ ಬರಲ್ಲ. ಸೊ ದಯವಿಟ್ಟು ನಾವು ಈ ಬಗ್ಗೆ ನೋಡಿ, ಸರ್ಕಾರಕ್ಕಂತೂ ಮಾನವೀಯತೆ, ಕರುಣೆ ಅನ್ನೋ ಪದಗಳಿಗೆಲ್ಲ ಅವ್ರ ಹತ್ರ ಬೆಲೆ ಇಲ್ಲ, ಅದು ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ. ನೋಡೋಣ, ನಾನು ಹೇಳಿದ್ನಲ್ಲ, ಈ 3 ಚಾಲೆಂಜಸ್ಸನ್ನು ಸರ್ಕಾರ ಸರಿಯಾಗಿ ಬಗೆಹರಿಸಬೇಕು. ಇಲ್ಲ ಅಂತಂದರೆ ನಿಜಕ್ಕೂ ಮತ್ತೆ ನೇಮಕಾತಿ ಮಾಡ್ತೀವಿ ಅನ್ನೋದು ಒಂದು ಸುಳ್ಳು ಭರವಸೆ ಆಗೇ ಉಳಿದು ಬಿಡುತ್ತೆ. ಸೊ ಅದಕ್ಕೆ ಈ ವಿಷಯವನ್ನು ತಿಳಿಸಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.